ಡಯಾಬಿಟಿಸ್ನ ಅಷ್ಟಾವಕ್ರಗಳು, ದ ಆಮಿನಸ್ ಆಕ್ಟೇಟ್, ಇದರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ಮಿತ್ರರೇ, ಎಲ್ಲ ಹೇಗಿದ್ದೀರಿ? ತುಂಬ ದಿನ ಆದ ನಂತರ ನಾನು ನಿಮಗೆ ಸಿಗ್ತಾ ಇದ್ದೇನೆ. 10,000 ಜನ, ಹೌದು 10,000ಗಳಷ್ಟು ಜನರನ್ನು ನಮ್ಮೊಂದಿಗೆ ಸೇರಿದ್ದಾರೆ. ನಮ್ಮ ಯೂಟ್ಯೂಬ್ನ ಹಾಗೂ ಫೇಸ್ಬುಕ್ನ ಕಮ್ಯುನಿಟಿ ಈಗ ಸಾಕಷ್ಟು ದಿನದಿಂದ ದಿನಕ್ಕೆ ಬಲಶಾಲಿಯಾಗಿ ಬೆಳೀತಾ ಇದೆ. ಸಾಕಷ್ಟು ಜನರಿಗೆ ಇದರ ಬಗ್ಗೆ ಮಹತ್ವದ ವಿಚಾರಗಳು ತಿಳಿತಾ ಇದ್ದಾವೆ. ಸೊ ಹಾಗೆ ಇದೊಂದು ಹೆಮ್ಮೆಯ ವಿಚಾರವೇ ಸರಿ. ಸೊ ಇದರಿಂದ ನಮ್ಮ ಜವಾಬ್ದಾರಿ ಇನ್ನೂ ಕೂಡ ಹೆಚ್ಚಾಗಿದೆ, ಇನ್ನೂ ಬಹಳಷ್ಟು ಮುಂದೆ ಹೋಗಲಿಕ್ಕಿದೆ. ಸೊ ಹಾಗೆ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಬಹಳ ಮುಖ್ಯವಾದ ಬೇಸಿಕ್ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡೋಣ. ಡಯಾಬಿಟೀಸ್ನ ಅಷ್ಟಾವಕ್ರಗಳು. ಅಷ್ಟಾವಕ್ರ ಅಂದರೆ ಯಾಕೆ ನಾನು ಈ ಥರ ಹೆಸರಿಟ್ಟೆ ಅಂತ ಹೇಳಿದ್ರೆ, ಕನ್ನಡದಲ್ಲಿ ಪರ್ಯಾಯವಾದ ಪದ ಆಮಿನಸ್ ಆಕ್ಟೇಟ್ಗೆ ನನಗೆ ಕರೆಕ್ಟಾಗಿ ಗೊತ್ತಿರಲಿಲ್ಲ. ಬಹುಶಃ ಇದೆ ಅಂತ ಅನಿಸುತ್ತೆ. ಅಷ್ಟವಕ್ರ, ವಕ್ರ ಅಂದರೆ ಸಮಸ್ಯೆ ಅಲ್ವಾ, ಅಷ್ಟ ಅಂದರೆ 8. ಡಯಾಬಿಟೀಸ್ನಲ್ಲಿ ನಾವೆಲ್ಲ ಏನು ಎಣಿಸ್ತೇವೆ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಯಾವುದೋ ಒಂದು ಒಂದು ಪ್ರಾಬ್ಲಮಿಂದಾಗಿ ನಮಗೆ ಡಯಾಬಿಟೀಸ್ ಬರ್ತಾರೆ ಅಂತ ಹೇಳಿ ನಾವು ಅನಿಸ್ತೇವೆ. ಉದಾಹರಣೆಗೆ ನಮಗೆ ಒಂದು ಸಣ್ಣ ಕಾಮನ್ ಕೋಲ್ಡ್ ಆಯಿತು, ಒಂದು ಶೀತ ಆಯಿತು ಅಂತ ಹೇಳಿದ್ರೆ ಅದಕ್ಕೊಂದು ರೈನೋ ವೈರಸ್ ಹೇಳುವಂಥ ವೈರಸ್ನಿಂದಾಗಿ ನಮಗೆ ಶೀತ ಬರ್ಬೋದು. ಅಥವಾ ನೀವು ಯಾವುದೋ ಬೇರೆ ಊರಿಗೆ ಹೋಗ್ತೀರಿ, ಅಲ್ಲಿ ಯಾವುದೋ ಒಂದು ಸ್ಪೆಷಲ್ ಹೊರಗಿನ ಆಹಾರವನ್ನು ತಗೊಳ್ಕೊಳ್ತೀರಿ, ಆಗ ನಿಮಗೆ ಡಿಸೆಂಟ್ರಿ ಆಗ್ತದೆ. ಆಗ ಅದರಿಂದ ಕೂಡ ಒಂದು ಬ್ಯಾಕ್ಟೀರಿಯಿಂದ ಆಗುವಂಥ ಸಮಸ್ಯೆ. ನಿಮಗೆ ಒಂದು ಮೊಸ್ಕಿಟೋ ಬೈಟ್ ಆಗಿ ಮಲೇರಿಯಾ ಬರುತ್ತೆ, ಅದಕ್ಕೂ ಕೂಡ ಮಲೇರಿಯಾ ರೋಗಾಣುವಿಂದ ಮಲೇರಿಯಾ ಬರ್ತದೆ. ಸೊ ಎಲ್ಲ ರೋಗಗಳಿಗೂ ಒಂದು ವಿಚಾರಗಳಿಂದಾಗಿ ಬರ್ತದೆ, ಒಂದು ಕಾರಣದಿಂದಾಗಿ ಬರುತ್ತೆ. ಆ ಕಾರಣವನ್ನು ನಾವು ಸರಿ ಮಾಡಿದಾಗ ಆ ರೋಗ ವಾಸಿ ಆಗ್ತದೆ. ಆದರೆ ಡಯಾಬಿಟೀಸ್ ಹಾಗಲ್ಲ. ಡಯಾಬಿಟೀಸಲ್ಲಿ ಒಂದು ಕಾರಣದಿಂದಾಗಿ ಬಂದಿರುವಂಥ ಸಮಸ್ಯೆ ಇಲ್ಲ. ಈ ಉದಾಹರಣೆಗೆ ಒಂದು ಕಾರಣದಿಂದ ಬರುವಂಥ ಸಮಸ್ಯೆ ಆಗಿದ್ದರೆ ನಾವು ಅದನ್ನ ಆ ಕಾರಣವನ್ನು ನಾವು ಸರಿಪಡಿಸಿದಾಗ ಡಯಾಬಿಟೀಸ್ ಗುಣ ಆಗಬೇಕಾಗಿತ್ತು ಅಲ್ವಾ. ಆದರೆ ಆ ಥರ ಆಗಲ್ಲ. ಸೊ ಅದರಿಂದಾಗಿ ಡಯಾಬಿಟೀಸ್ ಹೇಳುವಂಥದ್ದು ಒಂದು ಗ್ರೂಪ್ ಆಫ್ ಪ್ರಾಬ್ಲಮ್ಗಳಿಂದಾಗಿ, ಒಂದು ಬೊಕ್ಕೆ ಆಗಿದ್ದಾಗ, ಒಂದು ಹೂವಿನ ಗುಚ್ಛದಲ್ಲಿ ಹೇಗೆ ಬೇರೆ ಬೇರೆ ಥರದ ಹೂವುಗಳಿರ್ತಾವಲ್ಲ, ಅದೇ ಥರ ಡಯಾಬಿಟೀಸ್ಗೆ ಕಾರಣಗಳು ಕೂಡ ಒಂದು ಗುಚ್ಛ, ಒಂದು ಬಂಡಲಿಂದಾಗಿ ಬರ್ತದೆ. ಇದೆಲ್ಲ ಯಾವುದು ಅಂತ ನೋಡಿದ್ರೆ ಸರಿಯಾಗಿ ನಮಗೆ 8 ಕಾರಣಗಳು ಕಂಡು ಬರ್ತವೆ. ಸೊ ಈ ಚಿತ್ರದಲ್ಲಿ ನೋಡಿದಾಗ ನಮಗೆ ಗೊತ್ತಾಗ್ತದೆ ಆಮಿನಸ್ ಆಕ್ಟೇಟ್ ಅಂದರೆ ಏನು ಅಂಥೇಳಿ. ನಾವು ಒಂದೊಂದಾಗಿ ಏನು ಅಂಥೇಳಿ ಹೆಚ್ಚಿನದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಈಗ ನಮ್ಮ ಕರಳಿದೆಯಲ್ಲ, ಈಗ ನಮ್ಮ ಕರಳು ಎಷ್ಟೋ ಮೀಟರ್ಗಳಷ್ಟು ಉದ್ದ ಇರೋ ನಮ್ಮ ಕರಳುಗಳು ಈ ಚಿತ್ರದಲ್ಲಿ ನೋಡಿರ್ತೀರಿ. ಈ ಚಿತ್ರದಲ್ಲಿ ನೋಡಿ ಗೊತ್ತಾಗ್ತದೆ. ಈ ಕರಳಿನ ಒಳಗಿನ ಪದರದಲ್ಲಿ ವಿಲ್ಲೈ ಅಂತ ಹೇಳಿ ಈ ಅಬ್ಸಾರ್ಪ್ಟಿವ್ ಸರ್ಫೇಸ್ ಇದೆ. ಈ ಚಿತ್ರದಲ್ಲಿ ನೋಡಿ, ಇದರಲ್ಲಿ ಹೇಗೆ ಚಿಕ್ಕ 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 ಜೀವಕೋಶಗಳಿದ್ದಾವೆ. ಈ ಜೀವಕೋಶಗಳು ಏನಾಗ್ತದೆ, ನಮ್ಮ ಆಹಾರ, ನಾವು ಜೀರ್ಣಗೊಂಡ ಆಹಾರ ಆ ಜೀವಕೋಶಗಳಿಂದಾಗಿ ಅದರಲ್ಲಿರುವಂಥ ಸತ್ವಗಳೆಲ್ಲ ನಮ್ಮ ರಕ್ತಕ್ಕೆ ಸೇರಿಕೊಳ್ತದೆ. ಈಗ ನಾವು ಹೇಗೆ ನಮ್ಮ ಒಂದು ಒಳ್ಳೆಯ ಸ್ಪೆಷಲ್ ಆಗಿರುವಂಥ ಅಡುಗೆ ಮಾಡಿದಾಗ ಮನೆಯಲ್ಲಿ ಹೇಗೆ ನಮಗೆ ಅದರ ಸುವಾಸನೆಯಿಂದಾಗಿ ನಮಗೆ ಬಾಯಲ್ಲಿ ನೀರು ಬರ್ತದೆ, ಲಾಲಾರಸ ಅಥವಾ ಸಲೈವ ಬರ್ತದಲ್ಲ, ಇದು ಒಂದು ಜೀರ್ಣಕ್ರಿಯೆಯ ಒಂದು ಭಾಗ. ಅದೇ ಥರ ನಮ್ಮ ಆಹಾರ ಒಳಗೆ ನಾವು ತಿಂದಾಗ, ನುಂಗಿದಾಗ ಆ ಆಹಾರ ಹೋದ ಹಾಗೆ ಅಲ್ಲಿ ಆಯಾ ಸ್ತರದಲ್ಲಿ ಅದನ್ನು ಜೀರ್ಣ ಮಾಡಿಕೊಳ್ಳಿಕ್ಕೆ ಅಗತ್ಯ ಇರುವಂಥ ಎನ್ಸೈಮ್ಗಳು ಹಾಗೂ ರಸಗಳು ಉತ್ಪಾದನೆ ಆಗ್ತವೆ. ಇದರಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ಹಾರ್ಮೋನ್ ಅಂತ ಹೇಳಿದ್ರೆ ಗಟ್ ಹಾರ್ಮೋನ್, GLP ಅಂತ ಹೇಳಿ. ಈ GLP ಹಾರ್ಮೋನ್ ಏನಾಗ್ತದೆ ಅಂತ ಹೇಳಿದ್ರೆ ಗ್ಲುಕಾನ್ ಲೈಕ್ ಪೆಪ್ಟೈಡ್ 1 ಅಂತ ಹೇಳಿ. ಈ ಹಾರ್ಮೋನ್ ಏನು ಮಾಡ್ತಾರೆ, ಇದು ಮಿಕ್ಸ್ಡ್ ಮೀಲ್ ಆಹಾರ ತಗೊಂಡ್ಕೊಂಡಾಗ ಅದು ಒಳಗಡೆ ಅದಕ್ಕೆ ಪ್ರಚೋದನೆಯಾಗಿ ಅದು ಪ್ರತಿಕ್ರಿಯೆಯಿಂದಾಗಿ ಆ ಜೀವಕೋಶಗಳಿಂದ ಈ ಹಾರ್ಮೋನ್ಗಳು ಉತ್ಪಾದನೆಯಾಗಿ ಈ ಹಾರ್ಮೋನ್ಗಳು ರಕ್ತದ ಮೂಲಕ ಪ್ಯಾಂಕ್ರಿಯಾಸ್ಗೆ ಸಂಜ್ಞೆಗಳನ್ನು ರವಾನಿಸ್ತವೆ ಹಾಗೂ ಪ್ಯಾಂಕ್ರಿಯಾಸನ್ನು ಪ್ರೈಮ್ ಮಾಡ್ತಾರೆ. ಇನ್ಸುಲಿನ್ನ ಉತ್ಪಾದನೆಯನ್ನು ಜಾಸ್ತಿ ಮಾಡಿ ಬಂದ ಆಹಾರವನ್ನು ಕರಗಿಸಲಿಕ್ಕೆ ಅದು ನಮ್ಮ ದೇಹವನ್ನು ಪ್ರೈಮ್ ಮಾಡ್ತದೆ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಡಯಾಬಿಟಿಸ್ ಇರುವಂಥ ವ್ಯಕ್ತಿಗಳಲ್ಲಿ ಈ ಪ್ರಾಬ್ಲಮ್ ಬ್ಲಂಟ್ ಆಗಿರ್ತದೆ. ಅಂದರೆ ಇದು ಅಗತ್ಯವಿದ್ದಷ್ಟು ಇದರ ಉತ್ಪಾದನೆ ಆಗೋದಿಲ್ಲ. ಆಗೇನಾಗ್ತದೆ, ಆಹಾರ ಜೀರ್ಣವಾಗದೆ ನಮಗೆ ಸರಿಯಾಗಿ ನಮ್ಮ ರಕ್ತದಲ್ಲಿ ಅದರ ಮೆಟಬಾಲಿಸಮ್ ಸರಿಯಾಗಿ ಆಗದೆ ಡಯಾಬಿಟೀಸ್ ಬರುವಂಥ ರಿಸ್ಕ್ ಜಾಸ್ತಿ ಆಗ್ತದೆ. ಸೊ ಹಾಗೆ ಇದು ನಮ್ಮ ಕರಳಿನಲ್ಲಿ ಆಗುವಂಥ ಸಮಸ್ಯೆ. ಎರಡನೇದಾಗಿ ಚಿತ್ರದಲ್ಲಿ ನೋಡಿದ ಹಾಗೆ ಅಡಿಪೋಸ್ ಟಿಶ್ಯೂ ಅಂದರೆ ನಮ್ಮ ಕೊಬ್ಬಿನ ಅಂಶ. ನಮ್ಮ ದೇಹದಲ್ಲಿ ಕೊಬ್ಬಿನ ಜೀವಕೋಶಗಳಿದ್ದಾವೆ, ಅಡಿಪೋಸೈಟ್ಸ್ ಅಂತ ಹೇಳ್ತಾರೆ. ಈ ಅಡಿಪೋಸೈಟ್ಸಲ್ಲಿ ಸಾಕಷ್ಟು ಪ್ರಮಾಣದ ಹಾರ್ಮೋನ್ಗಳು ಉತ್ಪಾದನೆ ಆಗ್ತದೆ. ಅಗತ್ಯವಾದ್ದು ಕೂಡ ಉತ್ಪಾದನೆ ಆಗ್ತದೆ, ಅನಗತ್ಯವಾದ್ದು ಕೂಡ ಉತ್ಪಾದನೆ ಆಗ್ತದೆ. ಈಗ ನೀವು ಇದನ್ನು ನೋಡಿದಾಗ ಈ ಇನ್ಸುಲಿನ್ ಹೇಳಿದೆಯಲ್ಲ, ಈ ಇನ್ಸುಲಿನ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಲಿಪಿಡ್ ಮೆಟಬಾಲಿಸಮ್ನ ಕಮ್ಮಿ ಮಾಡುವಂಥ ಒಂದು ಹಾರ್ಮೋನ್ ಆಗಿದೆ. ಈಗೇನಾಗ್ತದೆ, ನಾನು ಮುಂಚೆನೇ ನಮಗೆ ಯಾವಾಗಲೂ ಕಳೆದ ಹಲವಾರು ಸಂಚಿಕೆಗಳಲ್ಲಿ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಆಗಿತ್ತು. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಏನು ಅಂತ ಹೇಳಿ, ಅಂದರೆ ನಮ್ಮ ದೇಹದ ಮುಖ್ಯವಾದ ಅಂಗಗಳಾದ ಲಿವರು, ಕಿಡ್ನಿ, ಮಸಲ್ಸ್ ಇದೆಲ್ಲ ಈ ಇನ್ಸುಲಿನ್ ಹೇಳುವಂಥ ಹಾರ್ಮೋನ್ಗೆ ಪ್ರತಿಕ್ರಿಯೆ ಕೊಡದೆ ಹೋಗೋದಂಥದ್ದು, ಅದೊಂಥರ
ರೆಸಿಸ್ಟೆನ್ಸ್ ಬೆಳೆಸ್ಕೊಳ್ಳುವಂಥದ್ದು. ಹಾಗಿದ್ದಾಗ ಏನಾಗ್ತದೆ, ಇನ್ಸುಲಿನ್ ಕೆಲಸ ಸರಿಯಾಗಿ ಆಗೋದೇ ಇಲ್ಲ. ಈ ಥರ ಸಿಚುವೇಶನ್ ಬಂದಾಗ ಏನಾಗ್ತದೆ, ಈ ಅಡಿಪೋಸೈಟ್ಸಲ್ಲಿ, ಕೊಬ್ಬಿನ ಜೀವಕೋಶಗಳಲ್ಲಿ ಕೊಲೆಸ್ಟ್ರಾಲ್ ಉತ್ಪಾದನೆ ಅನಗತ್ಯವಾಗಿ ಆಗಿ ಈ ಫ್ರೀ ಫ್ಯಾಟಿ ಆಸಿಡ್ಸ್ಗಳು ಉತ್ಪಾದನೆ ಜಾಸ್ತಿಯಾಗಿ ಹಾಗೂ ಟಾಕ್ಸಿಕ್ ಮೆಟಬೊಲೈಟ್ಸ್ ಕೂಡ ಜಾಸ್ತಿಯಾಗಿ ಅದು ನಮ್ಮ ಪ್ಯಾಂಕ್ರಿಯಾಸ್ ಮತ್ತು ನಮ್ಮ ಬೀಟಾ ಸೆಲ್ಸ್ ಮೇಲೆ ಅದರ ಎಫೆಕ್ಟ್ಗಳು ಬಂದುಬಿಡ್ತಾರೆ. ಹಾಗೂ ಅದರ ಈ ಪ್ಯಾಂಕ್ರಿಯಾಸ್ನ ಕ್ರಿಯೆಯಲ್ಲಿ ವ್ಯತ್ಯಾಸ ಆಗಿ ನಮಗೆ ಡಯಾಬಿಟೀಸ್ ಬರುವಂಥ ಸಮಸ್ಯೆ ಆಗ್ತದೆ. ಸೊ ಅಡಿಪೋಸ್ ಟಿಶ್ಯೂ ಯಾರಿಗೆ ಜಾಸ್ತಿ ಇರ್ತಾರೆ, ಈಗ ಅಡಿಪೋಸ್ ಟಿಶ್ಯೂಲಿ ಕೂಡ ವಿಸಲ್ ಅಡಿಪೋಸ್ ಟಿಶ್ಯೂ ಅಂದರೆ ಹೊಟ್ಟೆ ಒಳಗಿರುವಂಥ ಅಡಿಪೋಸ್ ಟಿಶ್ಯೂ ಹಾಗೂ ಸಬ್ಕುನಿಸ್ ಅಂದರೆ ಚರ್ಮದ ಕೆಳಗಿರುವಂಥ ಅಡಿಪೋಸ್ ಟಿಶ್ಯೂ ಎರಡು ಜಾಸ್ತಿಯಾಗಿ ಹೊಟ್ಟೆ ದಪ್ಪ ಇರುತ್ತಲ್ಲ, ಇದೊಂದು ದೊಡ್ಡ ಬಹಳ ಮುಖ್ಯವಾದ ಸಮಸ್ಯೆ ಆಗಿದೆ. ಸೊ ಇದನ್ನು ಕಡಿಮೆ ಮಾಡಿದಾಗ ಡಯಾಬಿಟೀಸ್ ಬರದೇ ಇದ್ದ ಹಾಗೆ ನಾವು ಕಾಪಾಡಿಕೊಳ್ಬೋದು. ಕಿಡ್ನಿಯಿಂದಾಗಿ ಹೇಗೆ ಡಯಾಬಿಟೀಸ್ ಬರುತ್ತೆ ಅಂತ ನೋಡಿದ್ರೆ, ಕಿಡ್ನಿ ಹೇಳುವಂಥದ್ದು ಫಿಲ್ಟರ್ ಇದ್ದ ಹಾಗೆ. ಈ ಫಿಲ್ಟರ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ರಕ್ತದಲ್ಲಿರುವಂಥ ಎಕ್ಸ್ಟ್ರಾ ಗ್ಲೂಕೋಸ್ನ ರಕ್ತದಿಂದ ತೆಗೆದು ಮೂತ್ರದಲ್ಲಿ ಹೊರಗೆ ಹಾಕುವಂಥ ಕೆಲಸವನ್ನು ಕಿಡ್ನಿ ಮಾಡ್ತಾರೆ. ಈಗ ಕಿಡ್ನಿ ಒಂದು ವೇಳೆ ಫಿಲ್ಟರ್ ಮಾಡಿದ್ರೂ ಕೂಡ ಕಿಡ್ನಿಯ ಫಿಲ್ಟರಿಂಗ್ ಸರ್ಫೇಸಲ್ಲಿ ಅದರ ಕೆಳಗೆ ಏನಾಗ್ತದೆ, ವಾಪಸ್ ರಕ್ತನಾಳಗಳು ಏನು ಮಾಡ್ತಾರೆ, ಆ ಫಿಲ್ಟರ್ ಆಗಿರುವಂಥ ಶುಗರ್ನ ಮತ್ತೆ ಫುಲ್ ಮಾಡಿಬಿಡ್ತಾರೆ, ಅಂದರೆ ಎಳೆದುಕೊಂಡು ಬಿಡ್ತಾರೆ. ಆಗ ಮತ್ತೆ ಫಿಲ್ಟರ್ ಆಗಿರುವಂಥ ಶುಗರ್ ಮತ್ತೆ ರಕ್ತಕ್ಕೆ ಸೇರಿಕೊಂಡು ರಕ್ತದಲ್ಲಿನ ಶುಗರ್ನ ಪ್ರಮಾಣ ಅಧಿಕವಾಗ್ತದೆ. ಸೊ ಇದರಿಂದಾಗಿ ಡಯಾಬಿಟೀಸ್ ಬರುವಂಥ, ಕಿಡ್ನಿಯಿಂದ ಡಯಾಬಿಟೀಸ್ ಬರುವಂಥ ಸಮಸ್ಯೆ ಇರ್ತದೆ. ಮಸಲ್ಸ್, ನಮ್ಮ ಸ್ನಾಯುಗಳು, ನಮ್ಮ ದೇಹದಲ್ಲಿ ನೂರಾರು ಸ್ನಾಯುಗಳಿದ್ದಾವಲ್ಲ, ಈ ಸ್ನಾಯುಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸ್ನಾಯುಗಳಲ್ಲಿ ಕೂಡ ನಾವು ತಿಂದ ಆಹಾರ ಎಲ್ಲ ಉಪಯೋಗ ಆದ ನಂತರ ಕೊನೆಗೆ ಆಹಾರ ಎಕ್ಸ್ಟ್ರಾ ಉಳಿದಿರುವಂಥ ಆಹಾರ ಗ್ಲೈಕೋಜನ್ ಹೇಳುವಂತಹ ಪಾಲಿಸ್ಯಾಕರೈಡ್ ಆಗಿ ನಮ್ಮ ಮಸಲ್ ಸ್ನಾಯುಗಳಲ್ಲೆಲ್ಲ ಸೇರಿಕೊಂಡು ಅಲ್ಲಿ ಸ್ಟೋರ್ ಆಗಿರ್ತಾರೆ. ಯಾಕೆಂತ ಹೇಳಿದ್ರೆ ಮುಂದೆ ನೀವು ನಾನ್ ಫೆಡ್ ಸ್ಟೇಟ್ ಅಂದರೆ ಆಹಾರ ತೆಗೆದುಕೊಳ್ಳದೇ ಇರುವಂಥ ಸ್ಥಿತಿಯಲ್ಲಿ ನಮಗೆ ಶಕ್ತಿ ಬೇಕಾದಾಗ ಈ ಗ್ಲೈಕೋಜನ್ ಹೇಳುವಂಥ ಅಂಶ ಕರಗಿ ಗ್ಲೂಕೋಸ್ ಆಗಿ ಅದು ಉಪಯೋಗ ಮಾಡಿಕೊಳ್ಳಲ್ಪಡ್ತಾರೆ. ಈಗ ಏನಾಗ್ತದೆ, ಡಯಾಬಿಟೀಸ್ ಇರುವವರಿಗೆ ಬರುವಂಥ ರಿಸ್ಕ್ ಇರುವವರಿಗೆ ಇದರಲ್ಲಿ ಮಸಲ್ಸಲ್ಲಿ ರೆಸಿಸ್ಟೆನ್ಸ್ ಬೆಳೀತದೆ. ಮುಂಚೆ ಹೇಳಿದಾಗೆ ಈ ಸ್ನಾಯುಗಳು ಇನ್ಸುಲಿನ್ನ ಎಫೆಕ್ಟ್ಗೆ ಸರಿಯಾಗಿ ಪ್ರತಿಕ್ರಿಯೆ ಕೊಡದೇ ಹೋಗ್ಬೋದು. ಆಗೇನಾಗ್ತದೆ, ಡಯಾಬಿಟೀಸ್ ಬರುವಂಥ ರಿಸ್ಕ್ ಇರ್ತದೆ. ಮತ್ತು ಯಾರು ಸ್ನಾಯುಗಳನ್ನು ಉಪಯೋಗ ಬಹಳ ಕಮ್ಮಿ ಮಾಡ್ತಾರೆ, ಆಗೇನಾಗ್ತದೆ, ಸ್ನಾಯುಗಳು ವೀಕ್ ಆಗ್ತವೆ ಹಾಗೂ ಸ್ನಾಯುಗಳಿಂದ ಗ್ಲೂಕೋಸ್ ಯುಟಿಲೈಸೇಷನ್ ಕೂಡ ಕಮ್ಮಿಯಾಗಿ ಎಲ್ಲ ಗ್ಲೂಕೋಸ್ ಪ್ರಮಾಣವು ರಕ್ತದಲ್ಲೇ ಉಳಿದುಕೊಂಡು ಡಯಾಬಿಟೀಸ್ ಬರುವಂಥ ರಿಸ್ಕ್ ಜಾಸ್ತಿ ಆಗ್ತದೆ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂದರೆ ನಮ್ಮ ಬ್ರೈನ್, ನಮ್ಮ ಮಿದುಳಲ್ಲಿ ಯಾಕೆ ಡಯಾಬಿಟೀಸ್ ಬರುವಂಥ ಒಂದು ರಿಸ್ಕ್ ಇದೆ ಅಂತ ಹೇಳಿದ್ರೆ, ಮಿದುಳಲ್ಲಿ ಹಲವಾರು ಕೇಂದ್ರಗಳಿದ್ದಾವೆ. ಕಣ್ಣಿನ ಕಂಟ್ರೋಲ್ ಮಾಡುವಂಥ ಕೇಂದ್ರ, ಕಿವಿಗಳನ್ನು ಸಂಜ್ಞೆಗಳನ್ನು ಪ್ರೊಸೆಸ್ ಮಾಡುವಂಥ ಕೇಂದ್ರ, ನಮ್ಮ ಸ್ನಾಯುಗಳ ಮೂಮೆಂಟ್ಸ್ಗಳನ್ನು ಕಂಟ್ರೋಲ್ ಮಾಡುವಂಥ ಕೇಂದ್ರ, ಹಾಗೆ ಹಾರ್ಮೋನಲ್ ಉತ್ಪಾದನೆ ಮಾಡುವಂಥ ಕೇಂದ್ರಗಳು. ಹೀಗೆ ಹಲವಾರು ಕೇಂದ್ರಗಳಿದ್ದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಸ್ಲೀಪಿಂಗ್ ಪ್ಯಾಟರ್ನ್, ನಿದ್ದೆ ಮಾಡುವಂಥ ಕ್ರಿಯೆ ಹಾಗೂ ನಮ್ಮ ಊಟ ಮಾಡುವಂಥ ನಮ್ಮ ಹಸುವಿನ ಕ್ರಿಯೆ ಹಾಗೂ ನಮ್ಮ ಯೋಚನೆ ಮಾಡುವಂಥ ಕ್ರಿಯೆ, ಇದೆಲ್ಲ ವಿಚಾರಗಳು ಅಲ್ಲಿ ವ್ಯತ್ಯಾಸ ಆಗಿ ಕೆಲವೊಂದು ಸಮಸ್ಯೆಗಳು ಬರ್ಬೋದು. ಸರಿಯಾಗಿ ನಿದ್ರೆ ಬರದೇ ಹೋಗ್ಬೋದು, ಅಥವಾ ಈಟಿಂಗ್ ಡಿಸಾರ್ಡರ್ ಬರ್ಬೋದು, ಅನಗತ್ಯವಾದ ಆಹಾರ ತಿನ್ನುವಂಥ ಬಯಕೆ ಬರ್ತದೆ, ಹಾಗೂ ಅಗತ್ಯವಾದ ಆರೋಗ್ಯಕರವಾದ ಆಹಾರ ಕಂಡ್ರೆ ನಮ್ಗೆ ಇಷ್ಟ ಆಗದೆ ಹೋಗ್ಬೋದು. ಈ ಥರದ್ದೆಲ್ಲ ಸಮಸ್ಯೆಗಳಾಗಿ ಇರ್ರೆಗ್ಯುಲರ್ ಪ್ಯಾಟರ್ನ್ ಬಂದು ನಮಗೆ ಒಬೆಸಿಟಿ ಬರುವಂಥ ರಿಸ್ಕ್ ಇರ್ತದೆ ಹಾಗೂ ಡಯಾಬಿಟಿಸ್ ಕೂಡ ಬರುವಂಥ ರಿಸ್ಕ್ ಜಾಸ್ತಿ ಆಗ್ತದೆ. ಲಿವರ್, ಈ ಅಷ್ಟಾವಕ್ರಗಳಲ್ಲಿ ಇನ್ನೊಂದು ಸಮಸ್ಯೆಯಾದ ಲಿವರ್ ಹೇಳುವಂಥದ್ದು ಬಹಳ ಮುಖ್ಯವಾದ ಅಂಗ. ಲಿವರಲ್ಲಿ ಅದೊಂದು ಕೆಮಿಕಲ್ ಫ್ಯಾಕ್ಟ್ರಿ ಇದ್ದಾಗೆ. ಸೊ ಲಿವರಲ್ಲಿ ಕೂಡ ಆಗ ಹೇಳಿದಾಗೆ ಮಸಲ್ಸ್ ಸ್ನಾಯುಗಳಲ್ಲಿ ಹೇಗೆ ಎಕ್ಸ್ಟ್ರಾ ಆಹಾರ ಸೇರಿಕೊಳ್ತಾರೆ, ಅದೇ ಥರ ನಮ್ಮ ಲಿವರಲ್ಲಿ ಬಹಳ ಮುಖ್ಯವಾಗಿ ನಾವು ತಿಂದ ಆಹಾರದ ಉಳಿದ ಭಾಗವು ಸ್ಟೋರ್ ಆಗ್ತದೆ. ಅಂದರೆ ಸ್ಟೋರ್ ಹೌಸ್ ಆಗಿ ಗ್ಲೈಕೋಜನ್ ಆಗಿ ಸ್ಟೋರ್ ಆಗ್ತದೆ. ಈಗ ಏನಾಗ್ತದೆ ಅಂತ ಹೇಳಿ, ಅಗತ್ಯ ಬಿದ್ದಾಗ ಆ ಸ್ಟೋರ್ ಆಗಿರುವಂಥ ಗ್ಲೈಕೋಜನ್ ಗ್ಲೂಕೋಸ್ ಆಗಿ ಮಾರ್ಪಟ್ಟು ನಮ್ಮ ದೇಹಕ್ಕೆ ರಕ್ತಕ್ಕೆ ಅದು ವಾಪಸ್ ಸೇರಿಕೊಳ್ತದೆ. ಈಗ ಡಯಾಬಿಟೀಸ್ ಬರುವವರಿಗೆ ಏನಾಗ್ತದೆ, ಈಗ ಉದಾಹರಣೆಗೆ ನಮ್ಮ ಹೆಪಾಟಿಕ್ ಗ್ಲೂಕೋಸ್ ಔಟ್ಪುಟ್ಟು ನಾನ್ ಫೆಡ್ ಸ್ಟೇಟಲ್ಲಿ 2 mg/kg/min, ಅಂದರೆ ಒಂದು ಮಿನಿಟಿಗೆ ಪ್ರತಿ ಕೆ ಜಿಗೆ 2 mg ಅಷ್ಟು ಗ್ಲೂಕೋಸ್ ಉತ್ಪಾದನೆಯನ್ನು ಲಿವರ್ ಮಾಡಬೇಕು ಅಂತಿದ್ದರೆ ನಾನ್ ಫೆಡ್ ಸ್ಟೇಟಲ್ಲಿ, ಡಯಾಬಿಟಿಸ್ ಇರುವವರಿಗೆ ಏನಾಗ್ತದೆ 2.5 mg/kg/min ಉತ್ಪಾದನೆ ಆಗ್ತದೆ. ಹಾಗಿರುವಾಗ ಏನಾಗ್ತದೆ ಅಂತ ಹೇಳಿದ್ರೆ 25ರಿಂದ 30 ಗ್ರಾಮ್ಗಳಷ್ಟು ಗ್ಲೂಕೋಸು ನಮ್ಮ ದೇಹಕ್ಕೆ ಅನಗತ್ಯವಾಗಿ ಸೇರಿಕೊಳ್ತಾರೆ. ಹಾಗಾಗಿ ಏನಾಗ್ತದೆ, ರಾತ್ರಿ ಹೊತ್ತು ನಾವು ಊಟ ಮಾಡಿ ನಾರ್ಮಲ್ ಮನೆ ಊಟ ಮಾಡಿಕೊಂಡು ನಿದ್ರೆ ಮಾಡಿದಾಗ ಬೆಳಗ್ಗೆ ಏಳುವಾಗ ಏನಾಗ್ತದೆ, ಈ ಅನಗತ್ಯವಾದ ಎಕ್ಸ್ಟ್ರಾ ಗ್ಲೂಕೋಸ್ ಉತ್ಪಾದನೆ ಆಗಿ ಬೆಳಗ್ಗೆ ಎದ್ದಾಗ ಫಾಸ್ಟಿಂಗ್ ಚೆಕ್ ಮಾಡಿದಾಗ ನಿಮ್ಮ ಫಾಸ್ಟಿಂಗ್ 100ರ ಕೆಳಗೆ ಇರಬೇಕಿರುವಂಥ ಫಾಸ್ಟಿಂಗು 150, 180 ಹಾಗೆಲ್ಲ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆಗೇನಾಗ್ತದೆ, ಹೆಪಾಟಿಕ್ ಗ್ಲೂಕೋಸ್ ಪ್ರೊಡಕ್ಷನ್ ಕೂಡ ಅನ್ಕಂಟ್ರೋಲ್ಡ್ ಇನ್ಸುಲಿನ್ ರೆಸಿಸ್ಟೆನ್ಸಿಂದ ಆಗಿ ಲಿವರಿಂದಾಗಿ ಡಯಾಬಿಟಿಸ್ ಜಾಸ್ತಿ ಆಗುವಂಥ ಸಮಸ್ಯೆಗಳಿರ್ತದೆ. ಇನ್ನು ಬಹಳ ಮುಖ್ಯವಾದ ಅಂಗ ಪ್ಯಾಂಕ್ರಿಯಾಸ್ ಹೇಳುವಂಥದ್ದು ನಮ್ಮ ಡಯಾಬಿಟಿಸ್ನ ಒಂದು ಕೇಂದ್ರ ಬಿಂದು.
ಈ ಪ್ಯಾಂಕ್ರಿಯಾಸಲ್ಲಿ ನೀವು ಅದರ ರಚನೆಯನ್ನು ನೋಡಿದ್ರೆ ಪ್ಯಾಂಕ್ರಿಯಾಸಲ್ಲಿ 2 ಥರದ ಜೀವಕೋಶಗಳಿದ್ದಾವೆ. ಒಂದು ಆಲ್ಫಾ ಸೆಲ್ಸ್ ಮತ್ತು ಇನ್ನೊಂದು ಬೀಟಾ ಸೆಲ್ಸ್. ಆಲ್ಫಾ ಸೆಲ್ಸಲ್ಲಿ ಗ್ಲುಕಗಾನ್ ಉತ್ಪಾದನೆ ಆದರೆ ಬೀಟಾ ಸೆಲ್ಸಲ್ಲಿ ಇನ್ಸುಲಿನ್ ಉತ್ಪಾದನೆ ಆಗ್ತಾರೆ. ಈಗ ಗ್ಲುಕಗಾನ್ ಮತ್ತು ಇನ್ಸುಲಿನ್ಗೆ ಏನು ಇದು ಅಂತ ಹೇಳಿದ್ರೆ ಒಂದಕ್ಕೊಂದು ಅವು ಅಪೋಸಿಟ್ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಇನ್ಸುಲಿನ್ ನಮ್ಮ ರಕ್ತದ ಗ್ಲೂಕೋಸ್ನ ಕಮ್ಮಿ ಮಾಡಿದ್ರೆ ಗ್ಲುಕಗಾನ್ ನಮ್ಮ ದೇಹದ ರಕ್ತದ ಗ್ಲೂಕೋಸ್ನ ಜಾಸ್ತಿ ಮಾಡ್ತಾರೆ. ಸೊ ಇನ್ನೇನಾಗ್ತದೆ, ಆಲ್ಫಾ ಸೆಲ್ಸಲ್ಲಿ ಈಗ ಹೇಗೆ ಡಯಾಬಿಟೀಸ್ ಇರುವಾಗ ಇನ್ಸುಲಿನ್ ಕೊರತೆ ಆಗ್ತದೋ ಅದೇ ಥರ ಡಯಾಬಿಟೀಸ್ ಇರುವಾಗ ಆಲ್ಫಾ ಸೆಲ್ಗಳ ಆ್ಯಕ್ಟಿವಿಟಿ ಜಾಸ್ತಿಯಾಗಿ ಗ್ಲುಕಗಾನ್ ಜಾಸ್ತಿ ಆಗ್ತಾರೆ. ಸೊ ಹಾಗೇನಾಗ್ತದೆ, ನಾನ್ ಫೆಡ್ ಸ್ಟೇಟಲ್ಲಿ ಕೂಡ ಅಂದರೆ ಆಹಾರ ತೆಗೊಳ್ಳೋದಕ್ಕೆ ಖಾಲಿ ಹೊಟ್ಟೆಯಲ್ಲಿರುವಂಥ ಸ್ಥಿತಿಯಲ್ಲಿ ಕೂಡ ಗ್ಲುಕಗಾನ್ ಪ್ರಮಾಣ ಜಾಸ್ತಿಯಾಗಿ ನಮ್ಮ ದೇಹದಲ್ಲಿ ಗ್ಲೂಕೋಸ್ ಉತ್ಪಾದನೆ ಆಟೋಮ್ಯಾಟಿಕ್ಲಿ ಜಾಸ್ತಿ ಆಗ್ತದೆ. ಬೀಟಾ ಸೆಲ್ಸ್ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್, ಇನ್ಸುಲಿನ್ ನಮ್ಮ ದೇಹದಲ್ಲಿ ಗಣನೀಯವಾಗಿ ಡೌನ್ ಆಗ್ತದೆ. ಹೇಗೆ ಅಂತ ನೋಡ್ತೀರಾ, ಈ ಚಿತ್ರ ನೋಡಿ. ಹೇಗೆ ವರ್ಷಗಳ ಪಾಸ್ ಆದಾಗೆ ಡಿಕ್ರೀಸಿಂಗ್ ಪೋಸ್ಟ್ ಮೀಲ್ ಗ್ಲೂಕೋಸ್ ಕಂಟ್ರೋಲ್, ಲಾಸ್ ಆಫ್ ಬೀಟಾ ಸೆಲ್ ಮಾಸ್, ಅಂದರೆ ವರ್ಷಗಳು ಕಳೆದ ಹಾಗೆ ಪ್ರೀ ಡಯಾಬಿಟಿಸಿಂದ ಡಯಾಬಿಟಿಸ್ ಸ್ಟೇಜ್ಗೆ ಹೇಗೆ ನಾವು ಎಂಟ್ರಿ ಆಗ್ತವಲ್ಲ, ಇದ್ರ ಬಗ್ಗೆ ನಾವು ಕಳೆದ ಒಂದು ಸಂಚಿಕೆಯಲ್ಲಿ ಮಾತಾಡಿ ಆಗಿತ್ತು. ಹಾಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ವರ್ಷಗಳು ಕಳೆದಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗ್ತಾರೆ. ವರ್ಷಗಳು ಕಳೆದ ಹಾಗೆ ಇನ್ಸುಲಿನ್ ಉತ್ಪಾದನೆ ಕಮ್ಮಿ ಆಗ್ತಾ ಹೋಗ್ತಾರೆ. ನೋಡಿ, ಒಂದು ಸ್ಥಿತಿಯಲ್ಲಿ ಇನ್ಸುಲಿನ್ ಉತ್ಪಾದನೆ ಕೂಡ ಜಾಸ್ತಿ ಇರ್ತದೆ ಹಾಗೂ ಇನ್ಸುಲಿನ್ ಕೂಡ ಜಾಸ್ತಿ ಇರ್ತದೆ. ಆಗ ನಮ್ಮ ದೇಹ ಮ್ಯಾಕ್ಸಿಮಮ್ ಟ್ರೈ ಮಾಡಿಕೊಂಡು ಇನ್ಸುಲಿನ್ ಉತ್ಪಾದನೆ ಗಣನೀಯವಾಗಿ ಜಾಸ್ತಿ ಮಾಡಿ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಆ ಪ್ರಯತ್ನದಲ್ಲಿ ವಿಫಲ ಆದಾಗ ಇನ್ಸುಲಿನ್ ಪ್ರೊಡಕ್ಷನ್ ಪೂರ್ತಿ ಡೌನ್ ಆಗ್ತದೆ. ಯಾವಾಗ ನಮಗೆ ಡಯಾಬಿಟೀಸ್ ಬಂದಿದೆ ಅಂತ ಗೊತ್ತಾಗೋಷ್ಟರಲ್ಲಿ ನಮ್ಮ ದೇಹದಲ್ಲಿ 60ಕ್ಕಿಂತಲೂ ಹೆಚ್ಚು % ಅಷ್ಟು ಇನ್ಸುಲಿನ್ ಉತ್ಪಾದನೆ ಡೌನ್ ಆಗಿರ್ತಾರೆ. ಸೊ ಹಾಗಾಗಿ ಏನಾಗ್ತಾರೆ, ಇನ್ಸುಲಿನ್ ಉತ್ಪಾದನೆ ಡೌನ್ ಆಗಿ ಶುಗರ್ ನೋಡಿ ಹೇಗೆ ಫಾಸ್ಟಿಂಗ್ ಗ್ಲೂಕೋಸ್ ಮೇಲೆ ಹೋಗ್ತದಲ್ಲ, ಅದೇ ಥರ ಆ ವರ್ಷಗಳು ಕಳೆದ ಹಾಗೆ ಇನ್ಸುಲಿನ್ ಡೌನ್ ಆಗ್ತಾರೆ, ಇನ್ಸುಲಿನ್ ಹೆಚ್ಚಾಗ್ತದೆ ಹಾಗೂ ಗ್ಲೂಕೋಸ್ ನಿಧಾನವಾಗಿ ಮೇಲೆ ಹೋಗಲಿಕ್ಕೆ ಶುರು ಆಗ್ತದೆ. ಒಮ್ಮೆ ಇನ್ಸುಲಿನ್ ಉತ್ಪಾದನೆ ಪೂರ್ತಿ ಡೌನ್ ಆದಾಗ ನಮಗೆ ಡಯಾಬಿಟಿಸ್ ಬಂದುಬಿಡ್ತಾರೆ. ಸೊ ಹಾಗೆ ಇದೆಲ್ಲ ವಿಚಾರಗಳನ್ನು ನಾವು ಅಡ್ರೆಸ್ ಮಾಡಬೇಕು. ನನ್ನ ಮೆಡಿಸಿನ್ ಅಂತ ಹೇಳಿದ್ರೆ ಕೇವಲ ಇನ್ಸುಲಿನ್ ಉತ್ಪಾದನೆ ಮಾಡುವಂಥ ಮಾತ್ರೆಗಳಲ್ಲ, ಇದೆಲ್ಲ ವಿಚಾರಗಳನ್ನು ನೀವು ಸರಿ ಮಾಡಿಕೊಂಡಾಗ ನಿಮಗೆ ಡಯಾಬಿಟಿಸ್ ಬರುವಂಥ ರಿಸ್ಕ್ಗಳನ್ನು ಕಡಿಮೆ ಮಾಡ್ಬೋದು. ಹೇಗೆ ನಾವು ಸರಿ ಮಾಡೋದು ಅಂತ ಹೇಳಿದ್ರೆ, ನಿಮಗೆ ಅಧಿಕ ತೂಕಗಳು ಎಲ್ಲ ವ್ಯಕ್ತಿಗಳಲ್ಲಿ ನಿಮ್ಮ ಫ್ಯಾಟ್ ರೇಷಿಯೋನ ನೀವು ಕಮ್ಮಿ ಮಾಡ್ಕೊಳ್ಬೇಕು. ಸ್ಟ್ರಿಕ್ಟ್ ಡಯಟ್ ಮಾಡಿ ಸರಿಯಾದ ಎಕ್ಸಸೈಸ್ಗಳನ್ನು ಮಾಡಿದಾಗ ನಿಧಾನವಾಗಿ ನಿಮ್ಮ ದೇಹದ ತೂಕ ಅಲ್ಲಿ ಇಳಿಕೆ ಆದಾಗ ನಿಮಗೆ ಫ್ಯಾಟ್ ಸೆಲ್ ಮಾಸ್ ನಿಮಗೆ ಡೌನ್ ಆದಾಗ ಅದರಿಂದಾಗುವಂಥ ಸಮಸ್ಯೆಗಳು ಕೂಡ ಡೌನ್ ಆಗ್ತದೆ. ನಿಮ್ಮ ಸ್ನಾಯುಗಳಿಗೆ ಕೆಲಸ ಕೊಟ್ಟು, ಸ್ನಾಯುಗಳಿಗೆ ವ್ಯಾಯಾಮ ಕೊಟ್ಟು, ಸ್ನಾಯುಗಳನ್ನು ಸರಿಯಾಗಿ ಉಪಯೋಗ ಮಾಡಿದಾಗ ಸ್ನಾಯುಗಳ ಸೈಜ್ ಮತ್ತು ಅದರ ಬಿಲ್ಟ್ ದಪ್ಪ ಆದಾಗ ಸ್ನಾಯುಗಳಲ್ಲಿ ಮೆಟಬಾಲಿಸಮ್ ಕೂಡ ಸರಿಯಾಗಿ ನಮಗೆ ಡಯಾಬಿಟಿಸ್ ಬರದೇ ಇರುವಂಥ ರಿಸ್ಕ್ ಇರ್ತದೆ. ನಮ್ಮ ಬ್ರೈನಲ್ಲಿ ರಿಲ್ಯಾಕ್ಸಿಂಗ್ ಟೆಕ್ನಿಕ್ಸ್, ಹೇಗೆ ಕಳೆದ ಸಂಚಿಕೆಗಳಲ್ಲಿ ಮ್ಯೂಸಿಕ್ ಅಂದರೆ ಏನು, ಧ್ಯಾನ ಅಂದರೆ ಏನು, ಎಕ್ಸಸೈಸ್ ಮಾಡಿದಾಗ ಹೇಗೆ ನಮ್ಮ ಮೆದುಳಿಗೆ ಆರಾಮ ಸಿಗ್ತದೆ, ನಿದ್ರೆಯಿಂದಾಗಿ ಹೇಗೆ ಮೆದುಳಿಗೆ ರಿಲ್ಯಾಕ್ಸ್ ಸಿಗ್ತದೆ, ಇದೆಲ್ಲ ಡಿಸ್ಕಸ್ ಮಾಡಿದ್ದೆ. ಇದೆಲ್ಲವನ್ನು ನೀವು ಮಾಡಿದಾಗ ಏನಾಗ್ತದೆ, ನಿಮ್ಮ ಮೆದುಳಲ್ಲಿರುವಂಥ ಆ ರಾಸಾಯನಿಕ ಕ್ರಿಯೆಯನ್ನು ನೀವು ಸರಿ ಮಾಡ್ಬೋದು. ಸರಿ ಮಾಡಿದಾಗ ನಿಮ್ಮ ಜೀವನ ಶೈಲಿ ಸರಿಯಾಗಿ ನಿಮಗೆ ಡಯಾಬಿಟಿಸ್ ಬರುವಂಥ ರಿಸ್ಕ್ ಕೂಡ ಕಮ್ಮಿ ಆಗ್ತದೆ. ಲಿವರ್ನ ಆರೋಗ್ಯವನ್ನು ಉತ್ತಮಪಡಿಸಲಿಕ್ಕೆ ನಿಮ್ಮ ದೇಹ ತೂಕವನ್ನು ಸರಿಯಾಗಿ ಮೇಂಟೈನ್ ಮಾಡಿಕೊಂಡು ಸರಿಯಾದ ಸಮತೋಲನವಾದ ಆಹಾರ ತೆಗೆದುಕೊಂಡಾಗ ಲಿವರ್ ಕೂಡ ಆರೋಗ್ಯಕರವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೂ ಲಿವರಿಂದಾಗಿ ಬರುವಂಥ ಡಯಾಬಿಟಿಸ್ ಬರುವಂಥ ರಿಸ್ಕ್ ಕೂಡ ನಿಮಗೆ ಡೌನ್ ಆಗ್ತದೆ. ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್, ಇನ್ಸುಲಿನ್ ಉತ್ಪಾದನೆಯಲ್ಲಿ ಕೊರತೆ ಆದಾಗ ಏನು ಮಾಡಬೇಕಂತ ಹೇಳಿದ್ರೆ, ಕೂಡಲೇ ಅದಕ್ಕೆ ಸರಿಯಾದ ಕ್ರಮಗಳನ್ನು ಕೈಗೊಳ್ಳಬೇಕು, ಮೆಡಿಸಿನ್ಗಳನ್ನು ಅಡ್ಜಸ್ಟ್ ಮಾಡಿಕೊಳ್ಬೇಕು. ಡಯಾಬಿಟೀಸ್ ಬಂದಿರೋರಿಗೆ, ಆಲ್ರೆಡಿ ಡಯಾಬಿಟೀಸ್ ಬಂದು ಬಹಳ ವರ್ಷಗಳಾಗಿರೋರಿಗೆ, ಅವರ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ಪೂರ್ತಿ ಡೌನ್ ಇದ್ದಾಗ, ಡಯಾಬಿಟೀಸ್ ಕಂಟ್ರೋಲ್ ಇಲ್ಲದೇ ಇದ್ದಾಗ, ಇನ್ಸುಲಿನ್ ತಗೊಳ್ಳುವ ಅಗತ್ಯ ಬಂದಾಗ ಖಂಡಿತವಾಗಿ ನಿರ್ಭೀತಿಯಿಂದಾಗಿ ಇನ್ಸುಲಿನ್ ನೀವು ತಗೊಂಡ್ಕೊಂಡಾಗ ಏನಾಗ್ತದೆ, ನಿಮ್ಮ ಡಯಾಬಿಟೀಸ್ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ಆಮಿನಸ್ ಆಕ್ಟೇಟ್ ಬಗ್ಗೆ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ತೀನಿ ಅಂತ ಭಾವಿಸ್ತೇನೆ. ಸೊ ಹಾಗಾಗಿ ಇದನ್ನು ನಿಮ್ಮ ಮಿತ್ರರೊಂದಿಗೆ, ನಿಮ್ಮ ಫ್ರೆಂಡ್ಸೊಂದಿಗೆ ಇದನ್ನು ಶೇರ್ ಮಾಡಿಕೊಳ್ಳಿ. ಹಾಗೂ ಇನ್ನೊಂದು ಹೊಸದಾದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ನಮಸ್ತೆ.